ಮನೆ ಮನೆ ಪ್ರತಿಭಟನೆಗಳನ್ನು ಹೋರಾಟವನ್ನು ಮಾಡಿದಾಗ ಇದೇ ಬಿಜೆಪಿ ಎಂಪಿ ನಳಿನ್ ಕುಮಾರ್ ಕಟೀಲ್ ಅವರು, ಇದೇ ಬಿಜೆಪಿಯ ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್ರವರು ರಾತ್ರಿ MRPL ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ಮಾಡಿದ್ರು. ಬ್ರಿಜೇಶ್ ಚೌಟ ಅವರು ಕೂಡ ಆ ಸಂದರ್ಭದಲ್ಲಿ ಕಂಬಳಗಳನ್ನ ಮಾಡ್ತಾ ಇದ್ರೆ ಹೊರತು ಯುವ ಜನರಿಗೆ MRPL ಯಾಕೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಬ್ರಿಜೇಶ್ ಚೌಟ ಕೂಡ ಮಾತಾಡಿರಲಿಲ್ಲ. ಲೋಕಸಭಾ ಚುನಾವಣೆ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಂತ ಬ್ರಿಜೇಶ್ ಚೌಟ ಒಂದು ದಿನ ಕೂಡ ಆ JBF ನಿಂದ ಬೀದಿಗೆ ಬಿದ್ದಂತ, ಗೇಲ್ನಿಂದ ಬೀದಿಗೆ ಬಿದ್ದಂತ ತುಳುನಾಡಿನ ಆ ತಾಯಂದಿರ ಮಣ್ಣಿನ ಮಕ್ಕಳ ಹತ್ತಿರ ಹೋಗಿ ಮಾತಾಡಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತಲು ಇವರು ಮಾಲಿನ್ಯವನ್ನು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸಾಯ್ತಾ ಇರುವಂತ ಸ್ಥಳೀಯ ಯುವ ಜನರಿಗೆ ಉದ್ಯೋಗಗಳನ್ನ, ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಬ್ರಿಜೇಶ್ ಚೌಟ ಈ 10 ವರ್ಷದ ಅವಧಿಯಲ್ಲಿ ಕಂಬಳ ಮಾಡಿದ್ದು ಬಿಟ್ಟರೆ ಯಾವುದಾದ್ರೂ ಜನರ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟ ಒಂದು ಶಬ್ದ ಮಾತಾಡಿದ್ದನ್ನು ನೀವು ಕಂಡಿದ್ದೀರಾ? ಯಾವ ಅರ್ಹತೆ ಮೇಲೆ ಓಟ್ ಹಾಕಬೇಕು? ಹಿಂದಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂದ್ರೆ ಸಾಕ? ಜನರ ನೋವು ಅರ್ಥ ಆಗೋದು ಬೇಡವಾ? ಈ 15 ವರ್ಷಗಳಲ್ಲಿ ಉದ್ಯೋಗ ಸಿಗಲಿಲ್ಲ. ನಮಗೆ ನಮ್ಮ ತಲೆಗೆ ಕನಸನ್ನು ಬಿತ್ತಿ MRPL ಅನ್ನು ತಂದರು. ನಮಗೆ ಯುವ ಜನರಿಗೆ 1000 ಲಕ್ಷ ಗಟ್ಟಲೆ ಉದ್ಯೋಗಗಳು ಸೃಷ್ಟಿಯಾಗತ್ತೆ ಅಂತ SEZ ಅನ್ನು ತಂದರು. ಆದರೆ ಉದ್ಯೋಗಗಳು ಕೊಡಲಿಲ್ಲ. MRPL ನೇಮಕಾತಿಯಲ್ಲಿ 3 ವರ್ಷಗಳ ಹಿಂದೆ 254 ಉದ್ಯೋಗಗಳಲ್ಲಿ ಕೇವಲ 2 ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರಿಗೆ ಉದ್ಯೋಗ ಸಿಕ್ಕಿದಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಜನರಿಗೆ MRPL ನಲ್ಲಿ ಉದ್ಯೋಗ ಪಡೆಯುವಂಥ ಸ್ಕಿಲ್ ಇಲ್ಲ ಅಂತ MRPL ನವರು ಹೇಳಿದಾಗ ನಾವೆಲ್ಲರನ್ನ ಸೇರಿಸಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ವಿ. ನಮ್ಮ ನೆಲವನ್ನು ಬಳಸಿದ್ದೀರಿ, ನಮ್ಮ ಜಲವನ್ನು ಬಳಸಿದ್ದೀರಿ. ಬೇಸಿಗೆ ಬಂತು ಅಂದರೆ ನಮಗೆ ಕುಡಿಯಲು ನೀರಿಲ್ಲ ಅನ್ನುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ನಮ್ಮ ನದಿಗಳಿಗೆ, ನಮ್ಮ ಜೀವ ನದಿಗಳಿಗೆ, ನಮ್ಮ ಪರಿಸರಕ್ಕೆ ವಿಷಗಳನ್ನು ಹರಿಯಬಿಟ್ರಿ. ಉದ್ಯೋಗ ಕೊಡುವಾಗ ಮಾತ್ರ ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ಪ್ರಶ್ನೆಯನ್ನು ಮಾಡಿ ಹೋರಾಟವನ್ನು ರೂಪಿಸಿದಾಗ ತುಳುನಾಡದ ಜೋಕ್ಲಿಗೆ, ತುಳುವೆಪ್ಪನ ಜೋಕ್ಲಿಗೆ, ತುಳುನಾಡದ ಅಭಿವೃದ್ಧಿ ಮಲ್ಲ ಪಾಲು ಅಂತ ಘೋಷಣೆಯನ್ನು ಮಾಡಿ MRPLನ ವಂಚನೆಯ ವಿರುದ್ಧ ನಾವು ಮನೆ ಮನೆ ಪ್ರತಿಭಟನೆಗಳನ್ನು ಹೋರಾಟವನ್ನು ಮಾಡಿದಾಗ ಇದೇ ಬಿಜೆಪಿ ಎಂಪಿ ನಳಿನ್ ಕುಮಾರ್ ಕಟೀಲ್ ಅವರು, ಇದೇ ಬಿಜೆಪಿಯ ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್ರವರು ರಾತ್ರಿ MRPLನ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ಮಾಡಿದ್ರು. ಏನೋ ತಪ್ಪಾಗಿದೆ, ವ್ಯತ್ಯಾಸ ಆಗಿದೆ, ಆ ಉದ್ಯೋಗ ನೇಮಕಾತಿ ರದ್ದಾಗಿದೆ, ಇನ್ನು ಮುಂದಕ್ಕೆ ಎಲ್ಲ ನೇಮಕಾತಿಗಳು ಕೂಡ ಸ್ಥಳೀಯ ಯುವ ಜನರಿಗೆ ಆದ್ಯತೆಯನ್ನು ಕೊಟ್ಟು ನಮ್ಮ ಕಣ್ಣಲತೆಯಲ್ಲಿ, ನಮ್ಮ ಕಣ್ಣೆದುರಿನಲ್ಲಿ ನೇಮಕಾತಿ ನಡೆಯುತ್ತೆ ಅಂತ ಹೇಳಿ ಜನರಿಗೆ ಇವತ್ತು ಬಹಳ ದೊಡ್ಡ ರೀತಿಯಾದಂಥ ಭರವಸೆಯನ್ನು ಇದೇ ಬಿಜೆಪಿಯ ಮುಖಂಡರುಗಳು ಅವರ MP MLAಗಳ ನೇತೃತ್ವದಲ್ಲಿ ಕೊಟ್ಟರು. ಆ ಉದ್ಯೋಗ ನೇಮಕಾತಿ ಬಿಡಿ, ಅದು ಎಲ್ಲ ಯಾರು ಉತ್ತರ ಭಾರತದವರು ಬಂದರೂ ಅವರಿಗೆ ಆಯಿತು. ಆಮೇಲೆ ನಡೆದಂಥ 2 ನೇಮಕಾತಿಯಲ್ಲಿಯೂ ಕೂಡ ಸ್ಥಳೀಯ ಯುವ ಜನರಿಗೆ ಉದ್ಯೋಗಗಳು ಸಿಗಲಿಲ್ಲ. ಬಿಜೆಪಿಯ MP ಮಾತಾಡಲಿಲ್ಲ, ಬಿಜೆಪಿಯ MLAಗಳು ಮಾತಾಡಲಿಲ್ಲ, ಬಿಜೆಪಿಯನ್ನು ಈ ರೀತಿ ಕುಣಿಸುವಂಥ RSS ಮಾತಾಡಲಿಲ್ಲ, ಬಜರಂಗ ದಳ ಮಾತಾಡಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಮಾತಾಡಲಿಲ್ಲ, ಜಾಗರಣ ವೇದಿಕೆ ಮಾತಾಡಲಿಲ್ಲ. ಅವರು ಯಾರೂ ಮಾತಾಡಲಿಲ್ಲ. ಮಾತ್ರ ಅಲ್ಲ, ನಾನು ಗಡಿಯಲ್ಲಿ 8 ವರ್ಷ ದೇಶ ರಕ್ಷಣೆಯನ್ನು ಮಾಡಿ ಈಗ ಕರಾವಳಿಯನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳುವಂಥ ಬಿಜೆಪಿಯ ಈಗಿನ ಅಭ್ಯರ್ಥಿ ಇವರೇನು ಬ್ರಿಜೇಶ್ ಚೌಟ ಅವರು ಕೂಡ ಆ ಸಂದರ್ಭದಲ್ಲಿ ಕಂಬಳಗಳನ್ನು ಮಾಡ್ತಾ ಇದ್ರೆ ಹೊರತು ಯುವ ಜನರಿಗೆ MRPL ಯಾಕೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಬ್ರಿಜೇಶ್ ಚೌಟ ಕೂಡ ಮಾತಾಡಿರಲಿಲ್ಲ. ನೆನಪಿಸ್ಕೊಳ್ಬೇಕು ನೀವು. ಯಾವುದು ನಮ್ಮ ಆದ್ಯತೆ? ಯಾವುದು ಆದ್ಯತೆ? ಚೌಟರು 10 ವರ್ಷ ಆಯ್ತಂತೆ ಬಿಜೆಪಿಗೆ ಸೇರ್ಪಡೆ ಆಗಿ. ಈ ಅವಧಿಯಲ್ಲಿ ಯಾವ ವಿಚಾರದಲ್ಲಿ ಮಾತಾಡಿದೆ ಅವರು? MRPL ಉದ್ಯೋಗದ ನೇಮಕಾತಿಯಲ್ಲಿ ಮಾತಾಡಲಿಲ್ಲ. SEZ ನಲ್ಲಿರುವಂಥ JBF ಅನ್ನುವಂಥ ಕಂಪನಿ, ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಂಥ ಜಮೀನು ಕೊಟ್ಟಂಥ ಮನೆಯ ಮಕ್ಕಳು 250 ಜನರನ್ನ ಈಗ JBF ಬಂದಾಯಿತು, ಅದನ್ನು ಗೇಲ್ ಅನ್ನುವಂಥ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಕಂಪನಿ ಖರೀದಿ ಮಾಡ್ತು. ಆ 200 ಚಿಲ್ಲರೆಯ ಜನರನ್ನ ನಿಮ್ಮನ್ನ ಉದ್ಯೋಗ ನೇಮಕಾತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಜಮೀನು ಕೊಟ್ಟಿದ್ರೆ JBF ಜೊತೆ ಒಪ್ಪಂದ ಮುಗೀತು, ನಿಮ್ಮೆಲ್ಲರನ್ನ ಕೆಲಸದಿಂದ ಕಿತ್ತಾಕ್ತೀವಿ ಅಂತ ಹೇಳಿ ಹೊರಗಡೆ ಹಾಕಿದ್ರು. ಬಿಜೆಪಿಯ MP ಯಿಂದ ಏನೂ ಮಾಡಲಿಕ್ಕಾಗಲಿಲ್ಲ, ಬಿಜೆಪಿ ಶಾಸಕರುಗಳಿಂದ ಏನೂ ಮಾಡಲಿಕ್ಕಾಗಲಿಲ್ಲ. ಬ್ರಿಜೇಶ್ ಚೌಟ ಅವರ ಧರಣಿಯ ಸಂದರ್ಭದಲ್ಲಿ ತಿಂಗಳಗಟ್ಟಲೆ SEZ ಎದುರು ಧರಣಿ ಕೂತಿದ್ರು. ಲೋಕಸಭಾ ಚುನಾವಣೆ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಂಥ ಬ್ರಿಜೇಶ್ ಚೌಟ ಒಂದು ದಿನ ಕೂಡ ಆ JBF ನಿಂದ ಬೀದಿಗೆ ಬಿದ್ದಂಥ, ಗೇಲ್ನಿಂದ ಬೀದಿಗೆ ಬಿದ್ದಂಥ ತುಳುನಾಡಿನ ಆ ತಾಯಂದಿರ ಮಣ್ಣಿನ ಮಕ್ಕಳ ಹತ್ತಿರ ಹೋಗಿ ಮಾತಾಡಲಿಲ್ಲ. ಇದು ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗಬೇಕು. MRPL SEZ ಒಳಗಡೆ ಇರುವಂಥ OMPL ಅನ್ನುವಂಥ ಕಂಪನಿಯನ್ನು ಖರೀದಿ ಮಾಡ್ತು. ಅಲ್ಲಿ ಕೂಡ ಜಮೀನು ಕೊಟ್ಟಂಥ 106 ಸ್ಥಳೀಯ ಯುವ ಜನರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. MRPLಗೆ ಅದು ಮರ್ಜ್ ಆದಮೇಲೆ MRPL ನಲ್ಲಿ ಕೊಡ್ತಾ ಇರುವಂಥ ವೇತನವೇ ಸಮಾನ ವೇತನ OMPL ಅವರಿಗೆ ಸಿಗಬೇಕು. ಆದರೆ MRPL ಹೇಳುತ್ತೆ OMPL ನಲ್ಲಿರುವಂಥ ಉದ್ಯೋಗಿಗಳಿಗೆ MRPL ನ ಸ್ಕೇಲ್ ನಾವು ಕೊಡ್ಲಿಕ್ಕಾಗಲ್ಲ.
ಕಂಪನಿ ಈಗ ಎರಡೂ ಸೇರಿ MRPL, ಲೋಕಲ್ ತಾಯಿಯ ಮಣ್ಣಿನ ಮಕ್ಕಳು ದುಡಿತಾ ಇದ್ದಾರೆ, ಅವರಿಗೆ ಸಮಾನ ವೇತನ ಕೊಡಲ್ಲ ಅಂತ. ಎರಡೆರಡು ಬಾರಿ ಧರಣಿ ಕೂತರು, MP ಹತ್ರ ಹೋದ್ರು, MLA ಹತ್ರ ಹೋದ್ರು, BJP ಕಚೇರಿಗೆ ಹೋದ್ರು. ಆದರೆ ಇವತ್ತಿಗೂ ಕೂಡ OMPL ನಲ್ಲಿ ದುಡಿತಾ ಇರುವಂತಹ ನೌಕರರೇನಿದ್ದಾರೆ MRPLಗೆ ಸೇರ್ಪಡೆ ಆದವರು, ಅವರಿಗೆ ಸಮಾನ ವೇತನ ಸಿಗ್ತಾ ಇಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ 40,000 ರಿಂದ 50,000 ಯುವಜನರು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸರ್ಟಿಫಿಕೇಟ್ಗಳನ್ನು ಹಿಡಿದು ಹೊರಗಡೆ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇಲ್ಲಿಯ ಮೀನುಗಾರಿಕೆ ಇರ್ಬೋದು, ಇಲ್ಲಿಯ ರಬ್ಬರ್ ಇರ್ಬೋದು, ಇಲ್ಲಿಯ ಅಡಿಕೆ ಇರ್ಬೋದು, ಇವುಗಳನ್ನು ಹಿಡ್ಕೊಂಡು ಒಂದು ಕೃಷಿ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇಲ್ಲ. ನಮ್ಮ ಯುವಜನರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಅವರು ಪಡೆದಿರುವಂಥ ಶಿಕ್ಷಣಕ್ಕೆ ಪೂರಕವಾದಂಥ, ಶಿಕ್ಷಣಕ್ಕೆ ಅನುಗುಣವಾದಂಥ ಉದ್ಯೋಗಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೈಗಾರಿಕೆಗಳಲ್ಲಿಲ್ಲ. ಕೇಳಿದರೆ ನಿಮಗೆ ಕೊಡಬೇಕಾದಂಥ ಉದ್ಯೋಗ ನಮ್ಮಲ್ಲಿಲ್ಲ ಅಂತ ಕೈಗಾರಿಕೆಗಳು ಮಾತಾಡ್ತಾರೆ. ಬಿಡಿ, ನೀವು ಹೋಗಿ ಒಂದು ತಂಡವಾಗಿ ಹೋಗೋಣ. ಮಾಧ್ಯಮದ ಗೆಳೆಯರು ಇದ್ದಾರೆ. BJPಯ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರುವಂಥ ಬ್ರಿಜೇಶ್ ಚೌಟ ಕೂಡ ಬರಲಿ. SEZ ಅಲ್ಲಿ ಹೋಗಿ, ಇದೇ ನಮ್ಮ ಬಾಬಾ ರಾಮದೇವ್ನಲ್ಲೇ ಇರುವಂಥ ಒಂದು ಏನು ಪತಂಜಲಿ ಕಂಪನಿಗೆ ಹೋಗಿ, MRPLಗೆ ಹೋಗಿ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರುವವರು 100ಕ್ಕೆ 99% ಜನ ಉತ್ತರ ಭಾರತದವರು ಅಥವಾ ಬೇರೆ ರಾಜ್ಯದವರು. ಅವರಿಗೆ ಸಂಬಳಗಳು MRPLನಲ್ಲಿ ಪ್ರೈವೇಟ್ ಸೆಕ್ಯೂರಿಟಿಯಲ್ಲಿ ದುಡಿತಾ ಇರೋರಿಗೆ ತಿಂಗಳಿಗೆ 20-22 ಸಾವಿರ ರೂಪಾಯಿ ವೇತನ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತಲು ಇವರು ಮಾಲಿನ್ಯವನ್ನು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸಾಯ್ತಾ ಇರುವಂಥ ಸ್ಥಳೀಯ ಯುವಜನರಿಗೆ ಉದ್ಯೋಗಗಳನ್ನು, ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಪತಂಜಲಿಯಲ್ಲಿ ನಾನು ಕೇಳಿದಲ್ಲ ಅಷ್ಟು, ಈ ಕೈಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಿಮ್ಮಲ್ಲಿ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ನಮ್ಮ ಕಂಪನಿಯ ಮೇಲ್ಗಡೆಯಿಂದ ಇದೆ. ಯಾವುದೇ ಕಾರಣಕ್ಕೂ ದಕ್ಷಿಣ ಕನ್ನಡ ಜಿಲ್ಲೆ ಬಿಡಿ, ಕರ್ನಾಟಕದವರನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗಕ್ಕೆ ನೇಮಕ ಮಾಡಬಾರ್ದು ಅಂತ ನಮ್ಮ ಮೇಲ್ಗಡೆಯಿಂದ ತೀರ್ಮಾನ ಇದೆ ಅಂತ ಹೇಳಿದರು. ಒಂದು ದಿನ ಆದರೂ BJPಯ ಶಾಸಕರುಗಳು, BJP MPಗಳು ಈ ರೀತಿ ಸಾವಿರಗಟ್ಟಲೆ ಯುವಜನರು ಹಿಂದುತ್ವ ಅಂತ ಹೇಳಿ ನಿಮ್ಮೆಯಿಂದ ತಿರುಗಾಡ್ತಾ ಇದ್ದಾರಲ್ಲ, ಆ ಯುವಜನರಿಗೆ ಕನಿಷ್ಠ ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗ ಆದರೂ ಕೊಡಿ ಅಂತ ಹೇಳಿ ಒಂದು ಮೀಟಿಂಗನ್ನು ನೀವು ಯಾವತ್ತಾದರೂ ಮಾಡಿಸಿದ್ರಾ? ಸುರತ್ಕಲ್ ಟೋಲ್ ಗೇಟನ್ನು ಅಕ್ರಮ ಲೂಟಿಯ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಒಂದು ಟೋಲ್ ಗೇಟನ್ನು ಏನೋ ಮಾಡಿ ಮುಚ್ಚಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ 7 ಟೋಲ್ ಗೇಟ್ಗಳನ್ನು ಸ್ಥಾಪನೆ ಮಾಡುವಂಥ ಹುನ್ನಾರ ನಡೀತಾ ಇದೆ. BC ರೋಡ್ನಿಂದ ಚಾರ್ಮಾಡಿವರೆಗೆ, BC ರೋಡ್ನಿಂದ ಗುಂಡ್ಯದವರೆಗೆ, ಸಂಪಾಜೆಯಿಂದ ಮಾಣಿಯವರೆಗೆ, ನಂತೂರಿನಿಂದ ಮೂಡಬಿದ್ರೆವರೆಗೆ ಕನಿಷ್ಠ 7 ಟೋಲ್ ಗೇಟ್ ಭವಿಷ್ಯದಲ್ಲಿ ಬರ್ತದೆ. ಇಲ್ಲಿಯ MLAಗಳು MPಗಳು BJP ಒಮ್ಮೆ ಆದರೂ ಕೂಡ ಹೆದ್ದಾರಿ ಪ್ರಾಧಿಕಾರದ ಮೀಟಿಂಗನ್ನು ಮಾಡಿ ಯಾವ ರೀತಿಯಲ್ಲಿ ಟೋಲ್ ಹಾಕ್ತೀರಿ, ಯಾವ ಮಾನದಂಡದಲ್ಲಿ ಹಾಕ್ತೀರಿ, ಎಷ್ಟು ಅದಕ್ಕೆ ದುಡ್ಡು, ಯಾವಾಗ ಹೆದ್ದಾರಿ ಪೂರ್ಣ ಆಗುತ್ತೆ, ಯಾವತ್ತು ಜನರಿಗೆ ಅನುಕೂಲ ಮಾಡಿಕೊಡ್ತೀರಿ ಅಂತ ಒಂದು ಮೀಟಿಂಗನ್ನು ಯಾವತ್ತಾದರೂ ಮಾಡಿದ್ದೀನಿ ನೀವು ಕೇಳಿದ್ದೀರಾ? ಚೌಟ ಅವರು ಯಾವತ್ತಾದರೂ, ಬ್ರಿಜೇಶ್ ಚೌಟ ಈ 10 ವರ್ಷದ ಅವಧಿಯಲ್ಲಿ ಕಂಬಳ ಮಾಡಿದ್ದು ಬಿಟ್ಟರೆ ಯಾವುದಾದ್ರೂ ಜನರ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟ ಒಂದು ಶಬ್ದ ಮಾತಾಡಿದ್ದನ್ನು ನೀವು ಕಂಡಿದ್ದೀರಾ? ಅಂತ ಯಾವುದೇ ಸಾಧನೆ ಇಲ್ಲದಂಥ, ಯಾವುದೇ ಅರ್ಹತೆ ಇಲ್ಲದಂಥ ಒಬ್ಬ ಅಭ್ಯರ್ಥಿಯನ್ನು ತಂದು ನಿಂತು ಇವರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ, ಹಿಂದಿ ಮಾತಾಡಲಿಕ್ಕೆ ಬರ್ತದೆ, ಚೆನ್ನಾಗಿ ಮಾತಾಡ್ತಾರೆ, ಇವರಿಗೆ ಓಟ್ ಹಾಕಿ ಅಂತ ಹೇಳಿದರೆ ನಾವು ಓಟ್ ಹಾಕಬೇಕಾ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರು, ಜನಸಾಮಾನ್ಯರು, ಮತದಾರರು ಅಂತ ನಾವಿವತ್ತು ಚರ್ಚೆಯನ್ನು ಮಾಡಬೇಕಾಗತ್ತೆ. ಯಾವ ಅರ್ಹತೆ ಮೇಲೆ ಓಟ್ ಹಾಕಬೇಕು? ಹಿಂದಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂದರೆ ಸಾಕಾ? ಜನರ ನೋವು ಅರ್ಥ ಆಗೋದು ಬೇಡವಾ? ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.